ಓಕೆ ರೈಟ್ ಸ್ನೇಹಿತರೆ ನಮಸ್ತೆ ಗುಡ್ ಮಾರ್ನಿಂಗ್ ಮತ್ತೆ ಒನ್ಸಾಗೆ ನಾನು ಮಹಾಂತೇಶ್ ಹತ್ನೂರು ಮಾತಾಡತ್ತೀನಿ. ಸೊ ಇವತ್ತು ಇನ್ನೊಂದು ಮಿರಾಕಲ್ ರಿಸಲ್ಟ್ ನಾನು ತೊಗೊಂಡು ಬಂದಿದ್ದೀನಿ. ಸೊ ಯಾವ ರಿಸಲ್ಟ್ ಅಂತ ಹೇಳಿ ಈಗ ನಾನು ನಮ್ಮ ಮೇಡಮ್ರಿಗೆ ನಾನು ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಗುರುಬಾಯಿ ರೀ. ಓಕೆ ಸರ್ ನೇಮ್? ಕೋಟೆಡ್. ಓಕೆ ಯಾವ ಊರು ಮೇಡಮ್ ನಿಮ್ಮದು? ಹೊನವಾಡ ರೀ. ಹೊನವಾಡ ಇಲ್ಲೇ ತಿಕೋಟ ಹತ್ರ ಹೊನವಾಡ. ರೈಟ್ ಮೇಡಮ್ ಏನು ಸಮಸ್ಯೆ ಆಗಿತ್ತು ನಿಮ್ಗೆ? ನಮಗೆ ಅಪೆಂಡಿಕ್ಸ್ ಪ್ರಾಬ್ಲಮ್ ಇದೆ ರೀ ಸರ್. ಅಪೆಂಡಿಕ್ಸ್ ಇತ್ತು. ಏನು ಸೈಜ್ ಇತ್ತಾ ಎಷ್ಟು ಹಿಂಗೆ ಏನಾದರೂ ರಿಪೋರ್ಟ್ನಲ್ಲಿ? 6.3 ಇತ್ತು ರೀ ಸರ್. 6.3 ಇತ್ತು. ಹಾಂ ರೀ ಸರ್. ಎಲ್ಲೆಲ್ಲಿ ತೋರಿಸಿದ್ರಿ ನೀವು? ನಾವು ಮಿರಾಜಲ್ಲಿ ತೋರಿಸಿದೀವಿ ರೀ. ಮತ್ತು ಇಲ್ಲಿ ಬಿಜಾಪುರ ಇಟ್ಗಿ ಹಾಸ್ಪಿಟಲ್ ಅಡ್ಮಿಟ್ ಇದ್ದೀವಿ ರೀ. ಮತ್ತು ಬಟ್ ಆಪರೇಷನ್ ಮಾಡ್ಬೇಕ್ರಿ ಅಂತ ಹೇಳಿದ್ರಿ ಸರ್ ಅವಾಗ. ಓಕೆ ಹಾಂ ರೀ ಸರಿ. ಅಣ್ಣ ಆಯುರ್ವೇದ ಕಂಪ್ನಿ ಮೇಲೆ ಅದಾರ ರೀ ಅವ್ರು. ಓಕೆ ನಿಮ್ಮ ಬ್ರದರ್ ಸ್ವತಃ ಆಯುರ್ವೇದ ಕಂಪ್ನಿಯಲ್ಲಿ ಇದ್ದಾರೆ. ಓಕೆ ಓಕೆ ಫ್ರೀಯಾಗಿ ಮಾತಾಡ ಆರಾಮಾಗಿ. ಹಾಂ ರೀ ಏನಂತ ಹೇಳಿದ್ರಿ ಮೇಡಮ್ ಅವರು? ಇಲ್ಲಿ ಗುಳಿಗೆ ತಗೋತಂಗಿ ಕಡಿಮೆ ಆಗ್ತೈತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದ್ರಿ ಸರಿ. ಇಲ್ಲಿ ಅಂದ್ರೆ ವೆಸ್ಟೇಜ್ನಲ್ಲಿ ವೆಸ್ಟೇಜ್ ತಗೋ ಅಂತ ಹೇಳಿದ್ರು. ಹಾಂ ರೀ ಸರಿ. ಓಕೆ ಮೇಡಮ್ ಎಷ್ಟು ತಿಂಗಳಾಯ್ತು ನಮ್ಮ ವೆಸ್ಟೇಜ್ ಪ್ರಾಡಕ್ಟ್ ಯೂಸ್ ಮಾಡಕತ್ತು ನೀವು? ಪ್ರಾಡಕ್ಟ್ಗಳು 3 ತಿಂಗಳು ಆಯ್ತು ರೀ ಸರಿ. 3 ತಿಂಗಳು ಯೂಸ್ ಮಾಡಿದ್ರಿ. 3 ತಿಂಗಳು. ಸೊ ಏನು ಚೇಂಜಸ್ ಆಗಿದ್ರಿ ಮೇಡಮ್ ಈಗ? ಸ್ವಲ್ಪ ಅರ್ಧ ಕಡಿಮೆ ಆಗೈತ್ರಿ ಸರ್. 6.3 ಇತ್ತು 3.5 ತೋರ್ಸ. 3.5 ರೀ. 5 ಕಡಿಮೆ ಆಗಿದೆ ರೀ. ಕಡಿಮೆ ಆಗಿದೆ. ಮೇಡಮ್ ಇದ್ರ ಸಂಬಂಧ ಯಾವ್ಯಾವ ಪ್ರಾಡಕ್ಟ್ ತೊಗೊಂಡಿರತ್ತೆ ಹೇಳ್ತೀರಿ? ಆಮ್ಲಾ ರೀ, ಅಲೋವೆರಾ ರೀ, ಟಾಸ್ ಕ್ಲೀನರ್ ರೀ, ಆಮೇಲೆ ಡಿಯೋಗಾರ್ಡ್ ರೀ. ಡ್ಯೂಗಾರ್ಡನ, ಹಾಂ ರೀ. ಗ್ಯಾನೋಡರ್ಮಾ. ಹಾಂ ರೀ ಗ್ಯಾಲೋಡರ್ಮಾ ರೀ. ಹಾಂ ಪಂಚ ತುಳಸಿ. ಹಾಂ ರೀ ಸರಿ. ಹಾಂ ಮೇಡಮ್ ಮತ್ತೆ ರೀ? ಕ್ಯಾಲ್ಸಿಯಂ ರೀ ಸರಿ. ಕ್ಯಾಲ್ಸಿಯಂ, ಕರ್ಕಿ ಮನ್ಪಿ ರೀ. ಕರ್ಕುಮೈನ. ಹಾಂ ಹಾಂ ರೀ. ಇನ್ನೂ ಹಲವಾರು ಕೊಟ್ಟಿದ್ದಾರೆ ಸರಿ. ಅಷ್ಟು ನೆನಪಿಲ್ಲ ನೀವು? ಹಾಂ ರೀ ಸರಿ. ಓಕೆ ಓಕೆ ಮೇಡಮ್ ಏನು ಕೆಲಸ ಮಾಡ್ತೀರಿ ನೀವು? ನಾವು ಹೊಲಮನಿ ಕೆಲಸ ಮಾಡ್ತೀವಿ ರೀ ಸರ್. ಹೊಲಮನಿ ಕೆಲಸ ಮಾಡ್ತೀವಿ. ಓಕೆ ರೈಟ್ ಏನು ಅನಿಸ್ತದೆ ಮೇಡಮ್ ರಿಸಲ್ಟ್ ನೋಡಿ ನಿಮ್ಗೆ? ಚಲೋ ಅನ್ಸಿದ್ರಿ ಸರಿ. ಆಪರೇಷನ್ ಹೇಳಿದ್ರಿ ಸರಿ. ಹ್ಞೂ ರೀ. 30,000 ರೂಪಾಯಿ ತಗೊಂಬರಿ ಸದ್ಯಕ್ಕೆ ಮಾಡ್ತೀವಿ ಅಂತ ಮಿರಾಜಲ್ಲಿ ಹೇಳಿದ್ರಿ ಸರಿ. ಓಕೆ ಅದನ್ನ ಹೇಳಿದ್ರಿ. ಆಪರೇಷನ್ ಮಾಡ್ಕೊಳ್ಳಿಲ್ಲ ರೀ ಸರಿ. ಇವೇ ವೆಸ್ಟೇಜ್ ತಗೊಳಕತ್ತೀವಿ. ಓಕೆ ಇವ್ರ ಅನ್ನ ಅವ್ರ ಇದು ವಿಶ್ವಾಸದಿಂದ ನಾವು ಕಂಟಿನ್ಯೂ ಮಾಡಿ. ಓಕೆ ಸುಭಾಷಿಣಿ ಮೇಡಮ್ ಅದಾರ ಹೇಳಿ. ಹೌದು ಯಾವ ಮೇಡಮ್ ಹೇಳಿದ್ರಿ ನಿಮಗೆ ರೀ? ಸುಭಾಷಿನಿ ಮೇಡಮ್ ಅವ್ರಿ. ಓಕೆ ವೆಸ್ಟೀಸ್ನಲ್ಲಿ ವರ್ಕ್ ಮಾಡ್ತಾರೆ ಅವರು. ಹಾಂ ರೀ. ವೀರಭದ್ರೇಶ್ ಅವರಿಗೆ ಓನ್ಲಿ ಥ್ಯಾಂಕ್ಸ್ ಹೇಳ್ತಾ ಇದೀನಿ ರೀ. ಓಕೆ ಆಗಲಿ ಮೇಡಮ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ರಿ. ವೆಸ್ಟೀಸ್ ಕಂಪ್ನಿಗೆ ಥ್ಯಾಂಕ್ಸ್ ಹೇಳ್ರಿ. ಸರಿ. ಅದೆಷ್ಟು ಇವತ್ತು ಸಮಸ್ಯೆಯಿಂದ ಆಸ್ಪತ್ರೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಹೌದ್ರಾ ಮೇಡಮ್? ಬರೀ ಬಾಯಿ ಮಾತಲಿಂದ ಹೇಳೋದಾ ಅಥವಾ ರಿಪೋರ್ಟ್ ಕೂಡ ಇದೆ ಲೈವ್ ಆಗಿ ಇಲ್ಲಿ ನೋಡ್ಬೋದಲ್ಲ? ಓಕೆ ಎಸ್ ಸ್ನೇಹಿತರೆ ನೋಡ್ಬೋದು ನೀವು, ಇಲ್ಲಿ ರಿಪೋರ್ಟ್ ಕೂಡ ಇದೆ ನೋಡ್ರಿ. ಮೊದಲು ಎಷ್ಟಿತ್ತು ಮೇಡಮ್? ಮೊದಲೇದು ಎಷ್ಟು ಪರ್ಸೆಂಟೇಜ್ ಇತ್ತು? 6.5 ಇತ್ತು. ಇವಾಗ ಎಷ್ಟಾಗಿದೆ ಮೇಡಮ್? 3.5 ಆಗಿದೆ ನೋಡ್ರಿ. ಇಲ್ಲ ಎಸ್ ಇಲ್ಲಿದೆ ನೋಡಿ 3.5 ಆಗಿದೆ. ಸೊ ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಿಪೋರ್ಟ್ ಇದೆ, ಲ್ಯಾಬ್ ರಿಪೋರ್ಟ್ ಇದೆ ನೋಡ್ರಿ. ಎಸ್ ಸ್ವಾತಿ ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಸೆಂಟರ್ ಬಿಜಾಪುರ್. ಓಕೆ ಮೇಡಮ್ ಎಷ್ಟು ಖುಷಿ ಆಗ್ಯದ ಅಂತ ಹೇಳ್ತೀರಿ ಸರ್? ಭಾಳ ಖುಷಿ ಆಗ್ತದೆ. ಎಸ್ ಈ ಥರ ಬಹಳಷ್ಟು ಸಮಸ್ಯೆಯಿಂದ ಹೊರಗಡೆ ಆಸ್ಪತ್ರೆ ತೋರಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಸ್ವಲ್ಪ ಹೇಳ್ಬೋದಾ? ಖಂಡಿತವಾಗಿ ಹೇಳ್ತೀರಾ? ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯದ ಅಷ್ಟು ಹೇಳ್ತಿರಲ್ಲ? ಓಕೆ ಎಸ್ ಹಾಗೆ ನಿಮ್ಮ ಸರ್ ಕೂಡ ಬಂದಾರಲ್ರಿ? ಎಸ್ ಹಾಯ್ ಸರ್ ನಮಸ್ತೆ ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ಸರ್ ಏನು ಅನಿಸ್ತದೆ ಸರ್ ಮೇಡಮ್ ಅವ್ರ ರಿಸಲ್ಟ್ ನೋಡಿ? ಭಾಳ ಇಂಪ್ರೂವ್ ಆಗಿದೆ ಸರ್. ಈಗ 3 ತಿಂಗಳ ಕಂಟಿನ್ಯೂ ಮಾಡತ್ತಾರ. ಓಕೆ ಅದನ್ನ ಇನ್ನೂ 3 ತಿಂಗಳು ತಗೋಂತ ಹೇಳಿದ್ರು ಸರ್. ಎಸ್ ಯಾಕಂದ್ರೆ ವೆಸ್ಟೇಜ್ ಅಷ್ಟು ಇಂಪ್ರೂವ್ ಹಾಕೋದು ಹೊಂಟದ ಸರ್ ಅದು. Okay. ಆದ್ರೆ ಏನೋ ಜನ ಅಷ್ಟು ಪಬ್ಲಿಕ್ ಅಲ್ಲ ಅಷ್ಟೇ. ಹೌದ್ರಿ. ಅದರಿಂದ ಸ್ವಲ್ಪ ನಾವು ಎಲ್ಲರಿಗೂ ಹೇಳ್ತು ಚೆನ್ನಾಗಿ ದೂರ ಎಲ್ಲರೂ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಸರ್. ಕಡಿಮೆ ಆಗ್ತದೆ ಸರ್. ಯಾವುದೇ ಇರಲಿ ಕಡಿಮೆ ಆಗ್ತದೆ ಅಂತೇಳಿ ಭರವಸೆ ಬಂದದ ನಿಮ್ಗೆ? 100%. ಓಕೆ ಆಗಲಿ ಸರ್. ಆ ದೇವರು ಭಗವಂತ ನಿಮ್ಗೆ ಇನ್ನಷ್ಟು ಐಶ್ವರ್ಯ ಕೊಡಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು ನಿಮ್ಗೆ. ನಾವು ಈಗ ಕಂಟಿನ್ಯೂ ಇದು ತೊಗೊಂಡು ಇಲ್ಲಿಗೆ ಬಂದ್ವಿ ಸರ್. ಎಸ್ ಎಸ್ ಸೂಪರ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ